ಹಲವು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ ಗೋಪಾಲಕೃಷ್ಣ ಬೇಳೂರು. ಸಾಗರ ತಾಲೂಕಿನ ಗೌತಮಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಲವು ಗ್ರಾಮಗಳಿಗೆ ಕೋಟಿ ರುಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಬೆಳೆ ವಿಮೆ ಬಗ್ಗೆ ಮರುಪರಿಶೀಲನೆ ಮಾಡಿ ರೈತರಿಗೆ ವಿಮೆ ಪರಿಹಾರ ನೀಡಲಾಗುವುದು. ಇತ್ತೀಚೆಗೆ ಕಾಡಾನೆಗಳು ನಾಡಿಗೆ ಬರುತ್ತಿರುವುದು ನಾವು ನೋಡುತ್ತಿದ್ದೇವೆ. ಹಾನಿಗೊಳಗಾದ ರೈತರಿಗೆ ವೈಯಕ್ತಿಕವಾಗಿ ಧನ ಸಹಾಯವನ್ನು ಮಾಡುತ್ತಾ ಸರ್ಕಾರದಿಂದ ಬರಬೇಕಾದ ಸೌಲಭ್ಯವನ್ನು ಕೊಡಿಸಲು ಪ್ರಯತ್ನಿಸುತ್ತಿದ್ದೇನೆ ಹಾಗೂ ಶಾಶ್ವತ ಪರಿಹಾರಕ್ಕೆ ಶ್ರಮಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಕಲಸೆ ಚಂದ್ರಪ್ಪ, ಪ್ರಮುಖರಾದ ಅಶೋಕ್ ಬೇಳೂರು, ಸೋಮಶೇಖರ ಲಾವಗೆರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯೆ ಹೇಮಾ ರಾಜಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕಾ, ಉಪಾಧ್ಯಕ್ಷರಾದ ಅಶೋಕ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗಂಗಮ್ಮ, ಮಂಜುನಾಥ್ ದಾಶನ್ ಹಾಗೂ ಪ್ರಮುಖರಾದ ಯಶೋಧ್, ಶೇಖರಪ್ಪ ಸಂಗಣ್ಣನಕೆರೆ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕೆಇ ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು, ಗೊತ್ತಾಯ್ತಾ, ಬಟ್ ಈ ಪಂಚಾಯತಿಯಲ್ಲಿ ಎಲ್ಲ ಭಾಗದ ಎಲ್ಲ ರಸ್ತೆಗಳಿಗೆ ಆದ್ಯತೆ ಕೊಟ್ಟಿದ್ದೀನಿ. ಅಲ್ಲಿಗೆ ಹತ್ತತ್ರ ಕ್ಲಿಯರ್ ಮಾಡಿದ್ದೀನಿ ಈ ಸರಿ. ಮತ್ತು ನೆಕ್ಸ್ಟ್ ಮಾರ್ಚಿಗೆ ಆ ನಂತರ ನೀ ಬರವ ನೀ ಅಲ್ಲಿ ಹಾಕ್ತೀಯ ಬರೀ ಬಾ ಮಾರ್ಚಿಗೆ ಇದಾದ ನಂತರ ಮಾರ್ಚಿಗೆ ಮತ್ತೆ ಅಮೌಂಟ್ ಬರುತ್ತಲ್ಲ, ಆವಾಗ ಮತ್ತೆ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅಲ್ಲಿ ನಾನು ಮಾಡಿಕೊಡ್ತೀನಿ. ಒಟ್ಟಲ್ಲಿ ಈ ಗ್ರಾಮ ಪಂಚಾಯತಿಗೆ ಸುಮಾರು ಕೋಟಿ ಹಾಕಿದ್ದೀನಿ ಸರಿ. ಹತ್ತತ್ರ 15 ಕೋಟಿ ಮೇಲೆ ಬಂದಿದೆ. ಅಷ್ಟು ವರ್ಕನ್ನು ಕೊಟ್ಟಿದ್ದೀನಿ. ಹಿಂದೆ ಆಗಿತ್ತೇನಪ್ಪ, ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದೀನಿ. ಯಾವುದೇ ಊರಿಗೆ ನಿಲ್ಲಿಸಿಲ್ಲ. ಯಾವುದೇ ಈಗ ನೋಡಿ ಜಾತ್ರೆ ಬಂದಿದ್ದರಿಂದ ಕಣ್ಣೂರು ರಸ್ತೆ ಪೂರ್ತಿ ಮಾಡಬೇಕು, ಹೊಸಕಪ್ಪದ ರಸ್ತೆ ಪೂರ್ತಿ ಮಾಡಬೇಕು. ಯಾವ್ಯಾವ ಊರಲ್ಲಿ ಜಾತ್ರೆ ನಡೀತದೆ ಅಷ್ಟು ಜಾತ್ರೆ ಇರುವಂಥ ಊರಿಗೆ ಸಂಪೂರ್ಣವಾದಂಥ ರಸ್ತೆನೂ ಮಾಡಿಕೊಡ್ತೀವಿ. ಸರಿನಾ? ಒಟ್ಟಲ್ಲಿ ಗೌತಮ್ಪುರದಲ್ಲೂ ಸುಮಾರು ಬಾಕಿ ಇಲ್ಲಪ್ಪ ಇವನು ಮಂಜು ಆಯ್ತಾ. ಆ ಊರಲ್ಲೂ ಸಹ ಬಾಕಿ ಇರುವಂಥ ರಸ್ತೆನ, ಗೌತಮ್ಪುರದಲ್ಲಿರುವಂಥ ಬಾಕಿ ಇರೋ ರಸ್ತೆನೂ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮೂರಿಂದ ಮುಗಿತಾ ಬಂತು, ಚಾನಲ್ಲೂ ಮುಗಿತಾ ಬಂತು, ಎಲ್ಲದೂ ಮಾಡಿದ್ದೀನಿ. ಇನ್ನು ಒಂದಿಷ್ಟು SC ಕಾಲೋನಿಗೆ ಕೇಳಿದೆ, ಅದಕ್ಕೂ ಕೊಟ್ಟಿದ್ದೀನಿ. ಆಯ್ತಾ? ಇನ್ನು ಉಳಿದಿರೋದು ಅದು ಕೊಟ್ಟಿನಲ್ಲ ಬೇರೆ ಯಾಕೆ ನಿಮ್ಮೂರೇ ಒಂದೇ ಊರ್ತಾಳ 40 ಲಕ್ಷ ಕೊಟ್ಟಿದ್ದೀನಿ. ಕಲ್ಲೋಡಿ 40 ಲಕ್ಷ ಕೊಟ್ಟಿದ್ದೀನಿ. 1 ಕಿಲೋಮೀಟರ್ ಆಗುತ್ತೆ ಕಲ್ಲೋಡಿದು, ಗೊತ್ತಾಯ್ತಾ? ಅದು ಆಯ್ತಾ? ಪಂಚಾಯತ್ಗೆ ಕೊಟ್ಟಿದ್ದೀನಿ. ಇದು ಒಂದೇ ಪಂಚಾಯತ್ಗೆಲ್ಲ, ಪ್ರತಿಯೊಂದು ಪಂಚಾಯತ್ಗೂ ಸಹ ದುಡ್ಡನ್ನು ಇಟ್ಟಿದ್ದೀನಿ. ಉದಾಹರಣೆ ಆನಂದಪುರದ ನಿಮ್ಮ ಯಾವ ರಸ್ತೆನೂ ಇಟ್ಟಿಲ್ಲ ಏನ್ರಿ ರವಿ, ಎಲ್ಲ ರಸ್ತೆನೂ ಕೊಟ್ಟಿದ್ದೀನಿ. ಆನಂದಪುರದ ಉಳಿದಿರೋ ರಸ್ತೆ ಇಲ್ಲ ಈಗ, ಅದನ್ನೂ ಕೊಟ್ಟಿದ್ದೀನಿ. ಇಲ್ಲೂ ಕೊಟ್ಟಿದ್ದೀನಿ, ಆಚಾಪುರ ಕೊಟ್ಟಿದ್ದೀನಿ, ಎಡಹಳ್ಳಿ ಕೊಟ್ಟಿದ್ದೀನಿ, ಹೊಸೂರಿಗೂ ಕೊಟ್ಟಿದ್ದೀನಿ. ಹಾಗಾಗಿ ಸಂಪೂರ್ಣವಾದಂಥ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಕೊಟ್ಟಿದ್ದೀನಿ. ಇನ್ನು ಕೆರೆಗಳ ಅಭಿವೃದ್ಧಿಗೂ ಕೊಟ್ಟಿದ್ದೀನಿ. ಕೆಲವೆಲ್ಲ ಆಗಿದೆ MI ಕೆರೆಗಳಿಗೆ ಮಾತ್ರ, ಅದಕ್ಕೂ ಸಹ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಇಷ್ಟು ವ್ಯವಸ್ಥೆಯನ್ನು ಈ ತಾಲೂಕಿನ ಜನರಿಗೆ, ಇಡೀ ಎಲ್ಲ ಪಂಚಾಯತ್ಗೂ, ಹೊಸನಗರ ಸಾಗರದ ಎಲ್ಲ ಭಾಗದ ಜನರಿಗೂ ಸಹ ಮೂಲ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದೀನಿ. ಸರಿನಾ? ಹಾಗಾಗಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ. ಆಮೇಲೆ ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಹೈಯೆಸ್ಟ್ 235 ಕಾಲ್ ಸಂಖ್ಯವನ್ನು ಇನ್ನು ಯಾರೂ ಮಾಡೋಕ್ಕಾಗೋದಲ್ಲ. ಇನ್ಮೇಲೆ ನೆನ್ಪಿಡ್ಕೊಂಡು ಯಾರೂ ಮಾಡೋಕ್ಕಾಗೋದಲ್ಲ. ಅಷ್ಟು ಅಂದರೆ ಅಷ್ಟು ಹೈಯೆಸ್ಟ್ ಕಾಲ್ ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ನನಗೆ ಇಂತೆಲ್ಲ ಬರೋದು ನಮಗೆ ಒಂದು ವರ್ಷಕ್ಕೆ 3-4 ಕಾಲ್ ಸಂಖ್ಯೆ ಬರ್ತಿತ್ತು. ಈ ಸರಿ 235 ಕಾಲ್ ಸಂಖ್ಯೆಯನ್ನು ಹೊಸನಗರ ಸಾಗರದ ಯಾರ್ಯಾರು ಕೇಳಿದ್ದಾರೆ ಅಷ್ಟು ಕೊಟ್ಟಿದ್ದೀನಿ. ಸುಮಣ ಅಷ್ಟು ನೆನ್ಪಿಡ್ಕೊಳ್ಳಿ. ನಿಮ್ಮ ಪಂಚಾಯತ್ಗೆ 8 ಕೊಟ್ಟಿದ್ದೀನಿ. ಇಡೀ ತಾಲೂಕಲ್ಲಿ 5 ಬರ್ತಿತ್ತು ಮುಂಚೆ. ಒಟ್ಟು 235 ಇದು ರೆಕಾರ್ಡ್. ಇದು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಡ್ಕೊಳ್ಳಿ. ಯಾವುದೋ ಒಂದು ಹೆಣ್ಣು ಮಗಳು ಅವತ್ತು ಕಾಲ್ ಜಾರಿ ನಮ್ಮ ಶೃಂಗೇರಿಯಲ್ಲಿ ತೀರ್ಕೊಂಡು ಹೋದ್ಮೇಲೆ ನಮ್ಮ ರಾಜ್ಯದಲ್ಲಿ ಕಾಲ್ ಸಂಖ್ಯೆಗೆ ಕುಮಾರಸ್ವಾಮಿ ಅವರು ಕೊಟ್ಟರು, ಆನಂತರ ಬೇರೆಯವರು ಕೊಟ್ಟರು. ಎಷ್ಟೆಷ್ಟು ವರ್ಷಕ್ಕೆ 5-6 ಕೊಡ್ತಿದ್ರು. ಆದರೆ ಈ ಸರಿ ಹೈಯೆಸ್ಟ್ ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ 235 ಕಾಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದು ದಾಖಲೆ ಬರೆದಿಟ್ಕೋಬೇಕಂತ, ಅಂದರೆ ಆ ಥರ ಒಂದು ವರ್ಕನ್ನು ಮಾಡಿದ್ದೀನಿ ಅಂತ ಅರ್ಥ. ಹಂಗಾಗಿ ಕೊಟ್ಟಿದ್ದೀವಿ. ಸರಿನಾ? ಹಾಗಾಗಿ ಯಾವುದೇ ಕೊರತೆ ಇಲ್ಲದಾಗೆ ನೋಡ್ಕೊಂಡಿದ್ದೀವಿ. ಆಮೇಲೆ ಮೊನ್ನೆ ಹೇಳ್ತೀನಿ, ಏನು ಇನ್ಶೂರೆನ್ಸ್ ಇದ್ದು ಯಾವುದು ಬೆಳೆ ವಿಮೆ ಮೊನ್ನೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದಾರೆ ಕಂಪನಿಯವರು. ಇದರಲ್ಲಿ ಅಧಿಕಾರಿಗಳದ್ದು ಯಾವುದೂ ಇಲ್ಲ, ಬಹುಶಃ ಮಳೆ ಮಾಪನ ಇಲ್ಲ ಅಂತೇಳಿ ಅದರ ಆಧಾರದ ಮೇಲೆ ಇಟ್ಕೊಂಡು ಹೇಳಿದ್ದಾರೆ. ಹಾಗಾಗಿ ನಾನು
ಏನು ಸಾರ್ವಜನಿಕ ಇದು ಅಲ್ಲ ಯಾವ ವ್ಯಾಪ್ತಿಯಲ್ಲಿ ಇವತ್ತು ಸೆಟಲೈಟಲ್ಲಿ ಆಗೋದು ತಗೋಬೋದು, ಮತ್ತು ಮಳೆ ಆಗಿರುವಂಥ ರೆಕಾರ್ಡ್ ಇದ್ರ ಆಧಾರದ ಮೇಲೆ ತಗೊಳ್ಳೋಕ್ಕೂ ಅವಕಾಶ ಇದೆ. ಈಗಾಗಲೇ ಡಿ ಸಿ ಅವರಿಗೆ ಮೊನ್ನೆ ಕೊಟ್ಟಿದ್ದೀನಿ. ಅಧಿಕಾರಿ ಜೊತೆಗೆ ಡಿ ಸಿ ಅವರು ಒಂದು ಮನವಿ ಮಾಡಿ ಒಂದು ಸಭೆಯನ್ನು ಮಾಡಿದ್ದಾರೆ. ಆನಂತರ ಜಿಲ್ಲಾ ಮಂತ್ರಿಗಳಿಗೂ ಹೇಳಿದ್ದೀನಿ ಮತ್ತು ನಮ್ಮ ತೋಟಗಾರಿಕೆ ಮಂತ್ರಿಗಳಿಗೂ ಹೋಗಿ ಮೊನ್ನೆ ಭೇಟಿ ಮಾಡಿ ಅವರು ಸಿಗಲಿಲ್ಲ. ಅವ್ರು ಪಿ ಎಗೆ ಹೇಳಿ ಫೋನಲ್ಲಿ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ. ಹಾಗಾಗಿ ಎಷ್ಟು ವ್ಯವಸ್ಥೆ ಆಗಿದೆ ಇನ್ಶೂರೆನ್ಸ್ ಹಾಗಾಗಿ ಖಂಡಿತ ನಾನು ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಮರುಪರಿಶೀಲನೆ ಮಾಡಿ ಆ ರೈತರಿಗೆ ಸಿಗುವಂಥ ಏನು ಹಣ ಬರಲಿಲ್ಲ ಅಷ್ಟು ಬರೋಂಗೆ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಯಾವುದೇ ಮತ್ತು ಅಧಿಕಾರಿಗಳು ಪ್ರಾಬ್ಲಮ್ ಇಲ್ಲ. ಅದನ್ನು ತಗೊಂಡು ಹೋಗ್ಬೇಕಾದ್ರೆ ಅವರು ಆ ಒಂದು ಮಳೆ ಮಾಪನ ಇಲ್ಲ ಅಂತ ಹೋದ ವರ್ಷ ಕೊಟ್ಟಾರೆ. ಹೋದ ವರ್ಷ ಮಳೆ ಮಾಪನ ಇಲ್ಲ ಅಂದರೂ ದುಡ್ಡು ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷ ಬೇಕಾಗಿ ಮಾಡಿದ್ದಾರೆ. ಅಂದರೆ ಏನು ಶಿಕಾರಿಪುರದಲ್ಲಿ ಮಳೆ ಮಾಪನ ಏನು ಪೂರ್ತಿ ಇರಲಿಲ್ಲ, ಅಲ್ಲಿ ಕೊಟ್ಟಾರೆ. ಸೊರಬದಲ್ಲಿ ಮಳೆ ಮಾಪನ ಏನು ಪೂರ್ತಿ ಇರಲಿಲ್ಲ, ಅಲ್ಲಿ ಕೊಟ್ಟಾರೆ. ಇಲ್ಲಿ ಬೇಕಂತ ಒಂದಿಷ್ಟು ವ್ಯತ್ಯಾಸ ಮಾಡಿದ್ದಾರೆ. ಅವರಿಗೆ ಗಾಚಾರ ಬಿಡಿಸೋಕೆ ಹೇಳಿದ್ದೀನಿ. ಆ ಕಂಪನಿ ಮೇಲೆ ನೆಕ್ಸ್ಟ್ ಏನಾರು ಆದರೆ ನಾವು ಅವರಿಗೆ ಕಪ್ಪು ಪಟ್ಟಕ್ಕೆ ಸೇರಿಸಲಿಕ್ಕೂ ಸಹ ಬಿಡುವುದಿಲ್ಲ. ಹಾಗೇನಾದ್ರು ಆಗದೆ ಹೋದರೆ ಈ ಸರಿ ವಿಧಾನಸಭಾ ಅಸೆಂಬ್ಲಿ ಏನು ನಡೀತದೆ ಬೆಳಗಾವಿಯಲ್ಲಿ, ಅಲ್ಲಿ ನಮ್ಮದು ಸಹ ಹೋರಾಟ ಇರುತ್ತೆ ಅನ್ನೋದು ತಿಳ್ಕೊಬೇಕು. ರೈತರ ಪರವಾಗಿ ಬೇಡೂರದು ಒಂದು ಹೋರಾಟ ಇರುತ್ತೆ, ಸರಿನಾ? ಬರ್ತಾ ಇದೆ. ಇತ್ತೀಚೆಯಲ್ಲಿ ರೈತರ ಜಮೀನಿಗೆ ಇವತ್ತು ಆನೆಗಳು ಬರುವಂಥದ್ದಾಗಿದೆ. ಅಂದರೆ ಗೊತ್ತಲ್ಲ, ಕಾಡನ್ನು ನಾಶ ಮಾಡಿದ್ದೀರಿ ರೈತರು. ಈಗ ಕಾಡಿಲ್ಲ ಅಂತೇಳಿ ಊರಿಗೆ ಬರ್ತಾ ಇದೆ ಇದು ಆನೆಗಳು. ಹಾಗಾಗಿ ವಿರೋಧ ಪಕ್ಷದವರು ಅವರೆಲ್ಲ ಮೊನ್ನೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಮೊನ್ನೆ ಇಲ್ಲೇ ಮಾಜಿ ಎಮ್ ಎಲ್ ಎರು ಸಹ ಮೊನ್ನೆ ಅಲ್ಲೆಲ್ಲ ಹರ್ತಾಳಲ್ಲಿ ಅಲ್ಲೇ ಅರಸಾಳಲ್ಲಿ ಮಾಡಿದ್ದಾರೆ. ಪಾಪ ಅವ್ರ ಕಾಲದಲ್ಲೂ ಇತ್ತು, ಅವ್ರ ಕಾಲದಲ್ಲೂ ಆನೆ ಬರ್ತಿತ್ತು. ಆವಾಗ ಅವ್ರು ಏನು ಮಾಡಿದ್ದಾರೆ ಹೇಳಬೇಕು. ನಾನಾದರೂ ಟ್ರೆಂಚ್ ಹೊಡಿಸಿದ್ದೀನಿ, ಸುಮಾರು 18 ಕಿಲೋಮೀಟರ್ ಟ್ರೆಂಚ್ ಹೊಡಿಸಿದ್ದೀನಿ ಅಲ್ಲಿ. ಆವಾಗ ಆನೆ ಬರಬಾರ್ದು ಅಂತ ಹೊಡಿಸಿದ್ದೀನಿ. ಇಲ್ಲೂ ಮುಂದಿನ ದಿವಸದಲ್ಲಿ ಹೊಡಿಸ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಒಟ್ಟು 30 ಕಿಲೋಮೀಟರ್ ಟ್ರೆಂಚ್ ಹೊಡಿಬೇಕಂತ ಆಗಿದೆ. ಮೊನ್ನೆ KDP ಸಭೆಯಲ್ಲೂ ಮತ್ತು ವಿಚಾರದಲ್ಲಿ ಇದನ್ನು ಭಾಳ ಆಳವಾಗಿ ತೆಗೆದುಕೊಂಡಿದ್ದೀನಿ. ಹಾಗೆ ಬಿಡೋ ಪ್ರಶ್ನೆ ಇಲ್ಲ, ರೈತರಿಗೆ ಹಾಳಾಗಬಾರ್ದು ಅಂತೇಳಿ. ಯಾರೇ ಸರ್ಕಾರ ಕೊಡದೇ ಇರಲಿ, ಬೇಳೂರು ಮಾತ್ರ ಅವ್ರ ಮನೆಗೆ ಹೋಗಿ ಎಲ್ಲೆಲ್ಲಿ ಹಾಳಾಗಿದೆ ಅಷ್ಟು ಮನೆಗೂ ನಾನೇ ದುಡ್ಡು ಕೊಟ್ಟು ಬಂದಿದ್ದೀನಿ. ಗೊತ್ತಾಯ್ತಾ? ಎಲ್ಲರಿಗೂ ಸಹ ಹಾಳಾಗಿದ್ದ ಜಮೀನು ನೋಡಿ ಎಷ್ಟೆಷ್ಟು ಹೋಗಿದ್ದು ಕೊಟ್ಟಿದ್ದೀನಿ. ಮತ್ತು ಸರ್ಕಾರ ಮತ್ತೆ ಆಮೇಲೆ ಕೊಡ್ತದೆ. ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು. ರೈತನ ಬೆಳೆಗೆ ಪಾಪ ಕಷ್ಟ ಬಿಟ್ಟು ಒಂದಿಷ್ಟು ಬೆಳೆ ಬೆಳೆದಿರ್ತಾನೆ. ಅದನ್ನು ಕೊನೆ ಗಳಿಗೆಯಲ್ಲಿ ಆನೆ ಬಂದು ತುಳಿದು ಬಿಟ್ಟರೆ ಭಾಳ ನೋವಾಗುತ್ತೆ. ಅದಕ್ಕೂ ಸಹ ವೈಯಕ್ತಿಕವಾಗಿ ಪರಿಹಾರ ಕೊಟ್ಟಿದ್ದೀನಿ ಮತ್ತು ಸರ್ಕಾರದಲ್ಲೂ ಹೇಳಿದ್ದೀನಿ ಕೊಡಲಿಕ್ಕೆ. ಈಗ ಅದು ಕೊಡ್ತಾರೆ. ಒಂದೊಂದು ತೋಟದಲ್ಲಿ ಅಡಿಕೆ ಮರ ಹೋದ್ರೆ ಇಷ್ಟು, ಬಾಳೆ ಮರ ಹೋದ್ರೆ ಇಷ್ಟು, ಗದ್ದೆ ಹಾಳಾದ್ರೆ ಇಷ್ಟು ಅನ್ನೋದು ಇದೆ. ಅದನ್ನು ಕೊಡ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಸರ್ ಇದೆಲ್ಲ ಈಗಾಗಲೇ ಶುರುವಾಗಿದೆ. ನಿನ್ನೆಯಿಂದ ಶುರುವಾಗಿರ್ಬೇಕಿಲ್ಲ, ಇನ್ನು ಮೊನ್ನೆ ಶುರುವಾಗಿದೆ. ಖರೀದಿ ಮಾಡ್ತಾರೆ, ಯಾವುದೇ ಕೊರತೆ ಇಲ್ಲ. ಅದಕ್ಕೆ ಬೆಲೆ ನಿಗದಿ ಆಗಿದೆ, ಖರೀದಿ ಆಗುತ್ತೆ. ಅದರಲ್ಲೇ ಏನು ಕೊರತೆ ಇರೋದಿಲ್ಲ. ಎಲ್ಲದೂ ಮಾಡಿದ್ದೀವಿ. ಆ ಥರ ಸಮಸ್ಯೆಗಳೇ ಏನಿಲ್ಲ. ಓಕೆನಾ? ಸರ್, ಚಳಿಗಾಲದ ಅಧಿವೇಶನದಲ್ಲಿ ಈ ಬಗರುಕುಂ ಸಮಸ್ಯೆಯನ್ನು ಎತ್ತಿಡಬೇಕು ಅಂತ ಮಲೆನಾಡು ರೈತರ ಒಂದಿಷ್ಟು ಸಮಸ್ಯೆಗಳ ಪ್ರಶ್ನೆಗಳು ಎದ್ದು ಬರ್ತಾ ಇದೆ. ಇದ್ರ ಬಗ್ಗೆ ಚಳಿಗಾಲದ ಅಧಿವೇಶನ ಬಗರುಕುಂ ಒಂದು ವಿಚಾರದಲ್ಲಿ ಕಾನೂನು ಮಾಡೋಕ್ಕಾಗಲ್ಲ, ತಪ್ಪಿನ ಬೆಟ್ಟ ಮಾಡೋಕ್ಕಾಗಲ್ಲ, ಫಾರೆಸ್ಟನ್ನು ಮಾಡೋಕ್ಕಾಗ್ತಿರಲ್ಲ. ಇವೆಲ್ಲ ಹೊರತುಪಡಿಸಿ ರೆವಿನ್ಯೂ ಜಾಗ ಪಕ್ಕ ಇದ್ದಿದ್ದು ಇವತ್ತೇನಾದ್ರು ನಮ್ಮ ಹತ್ರ ಅರ್ಜಿ ಇದ್ದರೆ ಅದನ್ನು ನಾವು ಹಕ್ಕುಪತ್ರ ಕೊಡಲಿಕ್ಕೆ ನಮ್ಗೆ ಅವಕಾಶ ಇದೆ. ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಯಾವ್ಯಾವುದು ಇವತ್ತು ಕೆಲವರು ಏನು ಮಾಡಿದ್ದಾರೆ ಅಂದರೆ ವಿಎಗಳು ಅಥವಾ ಫಾರೆಸ್ಟ್ ಇಲಾಖೆಯಲ್ಲಿ ನಮ್ಮದು ಕ್ಲಿಯರೆನ್ಸ್ ಇಲ್ಲದೆ ಕೊಡಬೇಡಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಯಾವ ಇವತ್ತು ಕಂದಾಯ ಇಲಾಖೆ ರೆವಿನ್ಯೂ ಜಾಗ ಉಳಿದಿದೆ ಆ ಜಾಗಕ್ಕೆ ಫಾರೆಸ್ಟ್ ಯಾರು ಕೈ ಹಾಕಬಾರ್ದು ಅಂತಲೇ ಸಹ ಆದೇಶ ಮಾಡಿದ್ವಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಯಾವುದು ಕ್ಲಿಯರ್ ಇದೆ ಕೊಡ್ತೀವಿ. ಆಮೇಲೆ ಸಾಗರದಲ್ಲಿ ಹೈಯೆಸ್ಟನ್ನು ಬಗರುಕುಂ ಕೊಟ್ಟಿದ್ದೆ ನಮ್ಮ ಸಾಹೇಬ್ರು, ಕಾಗೋಡು ಸಾಹೇಬ್ರು ಕೊಟ್ಟಿದ್ದಾರೆ. ಇಲ್ಲಿ ಉಳಿದಿರೋದೆಲ್ಲ ಕುಲ್ಡಾ ಪಲ್ಡಾ ಉಳಿದಿದೆ ಬಿಟ್ಟರೆ ಮತ್ತೆ ಕೊಡುವಂಥದ್ದು ವ್ಯವಸ್ಥೆ ಕಮ್ಮಿ ಇದೆ. ಆದರೆ ಯಾರ್ಯಾರು ಅರ್ಜಿ ಬಾಕಿ ಇದ್ದು ಕ್ಲಿಯರ್ ಇದ್ದರೆ ಅವ್ರಿಗೆ ನಾನು ಅಂತೂ ಖಂಡಿತ ಮಾಡಿಕೊಡ್ತೀನಿ. ಯಾವ ಫಾರೆಸ್ಟ್ ಇಲಾಖೆ ನಮ್ಮದು ಅಂತ ಹೇಳ್ತಿದ್ರು, ಈಗ ನಮ್ಮ ಹೊಸ ಆದೇಶ ಏನಂದರೆ ಇವತ್ತು ಜಂಟಿ ಸರ್ವೆ ಮಾಡಬೇಕನ್ನೋದಿದೆ. ಈ ಜಂಟಿ ಸರ್ವೆ ಆಗೋವರೆಗೆ ಕೆಲವೊಂದು ಅಡಚಣೆ ಆಗ್ಬೋದು. ನಾವು ಜಂಟಿ ಸರ್ವೆ ಮಾಡ್ತೀವಿ. ಸರ್ವೆ ಆದಮೇಲೆ ಅವ್ರದ್ದು ನಮ್ದು ಇರ್ತದೆ. ಅಲ್ಲಿ ಯಾವುದೇ ಅಡಚಣೆ ಬರೋದಿಲ್ಲ. ಖಂಡಿತ ರೈತರಿಗೆ ಅನುಕೂಲ ಆಗ್ಬೋದು ಅನಿಸುತ್ತೆ. ಸರ್, ರೈತರ ಮೇಲಿನ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಬೇಕು ಅನ್ನೋದು ರೈತ ಸಂಘದ ಒಂದಿಷ್ಟು ತಪ್ಪೇನಿದೆ, ಮಾಡಲಿ. ರೈತರ ಮೇಲಿರುವಂಥ ಏನು ಪ್ರಕರಣಗಳಿದಾವೆ ಅಷ್ಟನ್ನು ಹಿಂತೆಗೆಯೋಳಕ್ಕೆ ನಾನು ಒಬ್ಬ ರೈತನ ಮಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಕೊಡ್ತೇನೆ. ಅದೆಲ್ಲ ಎರಡು ಮಾತಿಲ್ಲ. ಆಮೇಲೆ ಎಲ್ಲ ಫಾರೆಸ್ಟ್ ಇಲಾಖೆಗೆ ಹೇಳಿದ್ದೀನಿ, ಸುಮ್ಮನೆ ಯಾರಿಗೂ ನೋಟಿಸ್ ಕೊಡಬಾರ್ದು ನನ್ನ ಗಮನಕ್ಕೆ ಅಂತ ಹೇಳಿದ್ದೀನಿ. ಒಂದು ವೇಳೆ ಇದ್ದರೆ ಏನಾದ್ರು ಕೋರ್ಟಿಂದ ಆದೇಶ ಬಂದಿದ್ರೆ ಮಾತ್ರ ನಾವು ತಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ತಡೆ ಹಾಕೋದಿಲ್ಲ. ಬೇರೆ ಯಾವುದಾದ್ರು ನೋಟಿಸ್ ಕೊಟ್ಟರೆ ಯಾರು ರೈತರು ಹೆದರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಅವ್ರು ಯಾರೇ ನನ್ನ ಹತ್ರ ಬರಲಿ, ನಾನು ಅದು ಸಮಾಧಾನ ಮಾಡಿ ಅವರಿಗೆ ಸರಿ ಮಾಡಿ ಕೊಡ್ತೇನೆ.
ಇವಾಗ ಮಾತಾಡಿದ್ದೀರಾ? ಮುಖ್ಯಮಂತ್ರಿಗಳ ಒಂದು ಸ್ನೇಹ, ಹಾಗಾಗಿ ನಾವು ಕೇಳ್ತೀವಿ, ಹಂಗಾಗಿ ಸಾಧಾರಣವಾಗಿ ಕೇಳಿದ್ದೀವಿ. ಅದು ಭಾರಿ ವೈರಲ್ ಆಗಿದೆ, ನಿನ್ನೆ ಎಲ್ಲ ಭಾರಿ ವೈರಲ್ ಆಯಿತು. ಅದು ಸಹಜವಾಗಿ ಕೇಳಿದ್ದೀವಿ, ಏನು ಸರ್ ಏನು ಭಾಳ ಖುಷಿ ಇದ್ರೆ ನಾಟಿ ಕೋಳಿ ಏನು ಭಾರಿ ಚೆನ್ನಾಗಿತ್ತು ಅಂತ ಕೇಳಿದಾಗ ಆ ಮಾತನ್ನು ಭಾಳ ಖುಷಿಯಾಗಿ ಹಂಚಿಕೊಂಡು ಹೇಳಿದ್ದಾರೆ. ಅಷ್ಟಕ್ಕೆ ಆಗಿರೋದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಹಾಗೆ ಸರ್ ರಿಪ್ಪನ್ಪೇಟೆಯನ್ನು ಪಟ್ಟಣ ಪಂಚಾಯತಿ ಮಾಡಬೇಕಂತ ಹೇಳಿದ್ರಿ, ಅದಕ್ಕಿಂತ ದೊಡ್ಡ ಹೋಬಳಿ ಆನಂದಪುರ, ಇದನ್ನ ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಯಾವುದೇ ನೋಡಬೇಕು. ಈಗ ಒಂದು 5-6 ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿದ್ದಾರೆ. ಅದು ಭಾಳ ಜನಸಂಖ್ಯೆ ಜಾಸ್ತಿ ಇರೋದು ಕೊಟ್ಟಿದ್ದಾರೆ. ಈಗ ಅಲ್ಲೆಲ್ಲ ಗೊತ್ತಲ್ಲ, ಗುಲ್ಬರ್ಗ ಆ ಕಡೆ ಭಾಳ ಜನ ಇರುವಂಥ ಒಂದು ಇರುತ್ತೆ, ನಮ್ಮ ಕಡೆಗಿಂತ ಕಮ್ಮಿ ಇರ್ತದೆ. ನೆಕ್ಸ್ಟ್ ನಮ್ಮಲ್ಲಿಗೆ ಏನು ಕೊಡ್ತಾರೆ ನೋಡೋಣ. ಜಿಲ್ಲೆಗೆ ಏನಾದ್ರು ಕೊಡೋದಿದ್ರೆ, ಆದ್ಯತೆ ಕೊಡೋದಿದ್ರೆ, ತಾಲೂಕಿಗೆ ಕೊಡೋದಿದ್ರೆ ಆದ್ಯತೆ ನಾವು ನಿಮ್ಮಲ್ಲಿ 2 ಇದಾವೆ, ನಮಗೆ ರಿಪ್ಪನ್ಪೇಟೆ ಮತ್ತು ಅನಂತಪುರ ಇದೆ. ಇವು 2ರಲ್ಲಿ ಯಾವ್ದು ಮಾಡಬೇಕನ್ನೋ ಚಿಂತನೆ ಮಾಡಿ. ಈಗ ನಡೀತಿರುವಂಥ ಒಂದಿಷ್ಟು ನೋಡಿದರೆ ಏನು ಅನಿಸ್ತಾ ಇದೆ ಸರ್ ಸರ್ಕಾರದ ಬಗ್ಗೆ? ಭಾಳಷ್ಟು ಕೂಲ್. ಯಾವ ಕ್ರಾಂತಿ ವಾಂತಿಗೆ ಯಾವುದೂ ಇಲ್ಲ, ಎಲ್ಲ ಕೂಲ್ ಆಗಿದೆ. ಯಾರು ತಲೆ ನೋಡಿ, ಇವೆಲ್ಲ ಸಹಜವಾಗಿದೆ. ಯಾವ ಹೈಕಮಾಂಡ್ ಇಲ್ದೇ ಇವರಿಬ್ಬರು ಸಹ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಶಾಂತಿ ಮಾತ್ರ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕಾರ್ಯಕರ್ತರಿಗೆ, ನಮಗೆ ಎಲ್ಲರಿಗೂ ಒಂಥರ ಸಂತೋಷ ಆಗಿದೆ. ಒಟ್ಟಿನಲ್ಲಿ ರಾಜ್ಯದ ನಾಯಕತ್ವದಲ್ಲಿ ಸದ್ಯದಲ್ಲಿ ಯಾವುದೇ ಆ ಥರ ಕಾಣ್ತಾ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ 8ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ ಅಂತ. 8ನೇ ತಾರೀಕು ನಂತರ ತೀರ್ಮಾನವನ್ನು ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ಓಕೆ. ಒಂದು ಒಂದು ನಿಮಿಷ ಹಂಗೆ ಬಿಡ್ರಿ. ಈಗ ನೋಡಿ ಹಾಂ